ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಮಸೀದಿಗೆ ಸ್ವಲ್ಪ ಶಾವಿಗೆ ಪಾಯಸ ಮಾಡಿಕೊಡ್ಬೇಕಂತ ಕಳಿಸಿಲ್ಲ, ಅದಕ್ಕೆ ಸ್ವಲ್ಪ ಶಾವಿಗೆ ಪಾಯಸ ಮಾಡಿಕೊಡ್ಬೇಕು. ನನಗೂ ಬಿಡುವಾಗಲ್ಲ ಫ್ರೆಂಡ್, ಆ ಕಡೆ ಈ ಕಡೆ ಎಲ್ಲ ಕೆಲಸ ಆಗುತ್ತಲ್ಲ, ಅದರಲ್ಲಿ ಸ್ವಲ್ಪ ಬಿಡುವು ಮಾಡ್ಕೊಂಡು ಇದನ್ನೆಲ್ಲ ಮಾಡಬೇಕು. ನಾನು ವರ್ಷ ಸ್ವಲ್ಪ ಏನಾದರೂ ಎಷ್ಟಾಗುತ್ತೋ ಅಷ್ಟು ಕೈಯಿಂದ ಕೊಡ್ತಾ ಇರ್ತೀವಿ ನಾವು ಕೂಡ. ಯಾಕಂದರೆ ಮಕ್ಕಳೆಲ್ಲ ಒಪ್ಪತ್ತಿದ್ದವೆಲ್ಲ ಮಸೀದಿಗೆ ಬರ್ತಾವಲ್ಲ ಫ್ರೆಂಡ್. ಸಮೀರ ಕೂಡ ಒಪ್ಪತ್ತಿದ್ದು ಅಲ್ಲಿ ಹೋಗ್ತಾನೆ, ತಗೊಂಡು ಹೋಗ್ತಾ ಇರ್ತಾನೆ ಅವನು ಕೂಡ. ಅದಕ್ಕಾಗಿ ಸ್ವಲ್ಪ ಮಾಡಿ ಕೊಡಬೇಕು ಈಗ. ನೋಡಿ ಫ್ರೆಂಡ್, ನಮ್ಮ ಮನೆಯವರು ಮೀನು ಹಾಗೆ ನೋಡಿ ಮೆಕ್ಕೆಜೋಳ ತಂದಿದ್ದಾರೆ. ನೋಡಿ ಅಲ್ಲಿ ಕೆರೆಯಲ್ಲಿ ಮೀನು ಹಿಡಿತಾ ಇದ್ರಂತೆ, ನಮ್ಮೂರು ಕೆರೆಯಲ್ಲೇ. ನೋಡಿ 1 kg ಮೀನು ತಂದಿದ್ದಾರೆ, ಕಾಟ್ಲ. ಸಂಜೆಗೆ ಮೀನು ಸಾರು ಇವತ್ತು, ಅದೇ ಸ್ಪೆಷಲ್ಲು. ಸಾರು ಮಾಡಬೇಕು ಫ್ರೆಂಡ್ ಈಗ. ನನಗಂತೂ ಕಾಟ್ಲ ಮೀನು ಅಂದರೆ ತುಂಬ ಇಷ್ಟ ನೋಡಿ ಫ್ರೆಂಡ್, ಅದಕ್ಕೆ ನಾನು ಕಾಟ್ಲಾನೇ ತರಿಸ್ಕೊಳ್ಳೋದು. ಗೌರಿ ಮೀನು ಅಂದರೆ ಅದರಲ್ಲಿ ಒಳಗಡೆ ಮೊಟ್ಟೆ ಇರೋದ್ರಿಂದ ಮೀನು ಸಪ್ಪೆ ಬಂದುಬಿಡುತ್ತೆ ಫ್ರೆಂಡ್, ಅದಕ್ಕೆ ನಾನು ಕಾಟ್ಲ ಮೀನನ್ನೇ ತುಂಬ ಇಷ್ಟಪಟ್ಟು ತರಿಸೋದು. ಅಂದರೆ ಪೀಸು ಗಟ್ಟಿಯಾಗಿರ್ತವೆ ಅದಕ್ಕೆ ಫ್ರೆಂಡ್. ಇದು ಗೌರಿ ಆದರೆ ಒಳಗಡೆ ಒಂಥರ ಮೊಟ್ಟೆ ತೆಗೆದುಬಿಟ್ಲೆ ಸ್ಮೂತ್ ಆಗಿಬಿಡುತ್ತೆ ಮೀನದು. ಅದಕ್ಕಾಗಿ ನಾನು ಕಾಟ್ಲಾನೇ ತರಿಸ್ತೀನಿ. ನೋಡಿ ಇದು ನನ್ನ ಫೇವ್ರೇಟ್ ನೋಡಿ ಫ್ರೆಂಡ್, ಮೆಕ್ಕೆಜೋಳ. ತುಂಬ ಇಷ್ಟಪಟ್ಟು ತಿನ್ನುವಂಥ ನನ್ನ ಮೆಕ್ಕೆಜೋಳ ನೋಡಿ. ಯಾವಾಗಲೂ ಕೊಟ್ಟರು ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಹಾಗೂ ಇಟ್ಕೊಂಡು ತಿಂತೇನೆ ನೋಡಿ ಫ್ರೆಂಡ್. ಇದು ನನಗೆ ಮಳೆಗಾಲ ಬೇಸಿಗೆಲ್ಲ ಯಾವಾಗ ಸಿಕ್ಕರೂ ನಾನು ಬಿಡೋಲ್ಲ ನೋಡಿ. ಸಂತೆಯಲ್ಲಾಗಲಿ ಎಲ್ಲಾದರೂ ಹೋದಾಗಲಿ ಸಿಕ್ಕರೆ ನಾನು ಬಿಡೋದೇ ಇಲ್ಲ, ತಂದು ತಿಂತೇನೆ ನೋಡಿ ಫ್ರೆಂಡ್. ನನಗೆ ತುಂಬ ಇಷ್ಟವಾದ ಮೆಕ್ಕೆಜೋಳ ನೋಡಿ ಫ್ರೆಂಡ್ ಇದು. ನೋಡಿ ಫ್ರೆಂಡ್, ಹಾಗೆ ಮೀನು ತೊಳ್ಕೊಬಂದೆ, ಸ್ವಲ್ಪ ಉಪ್ಪು ಹಾಕಿ ಇಡ್ತಾ ಇದ್ದೀನಿ. ಪೀಸೆಲ್ಲ ಗಟ್ಟಿ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕಿ ಇಡ್ತೀನಿ. ಇವಾಗ ಒಂದಿಷ್ಟು ಸಾರು ಮಾಡ್ತೀನಿ ನೋಡಿ. ಇನ್ನೊಂದು 5-6 ಪೀಸ್ ತಗೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ ಇಲ್ಲಿ. ಇದು ಇಷ್ಟು ಫ್ರೈ ಮಾಡಿಬಿಡ್ತೀನಿ. ಸಾರಿಂದೆ ನಮ್ಮ ಮನೆಯವರು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಫ್ರೈ ಮಾಡಬೇಕು ಅವರಿಗೆ. ಇದೊಂದು ಸ್ವಲ್ಪ ಮಸಾಲೆ ಹಾಕಿಬಿಡ್ತೀನಿ ಮೀನಿಂದು. ಮಸಾಲೆ ಹಾಕಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತೀನಿ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹಾಕಿ ಕಲಸಿಟ್ಬಿಡ್ತೀನಿ. ಇಷ್ಟು ಪ್ಯಾಕೆಟು ಅರ್ಧ kg ಇದು. ನಾನು ಸ್ವಲ್ಪ ಕಡಿಮೆ 1/4 kg ಅಷ್ಟು ತರಿಸಿದೆ. 1-2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿ ಕಲಿಸ್ಬಿಡ್ತೀನಿ ಫ್ರೆಂಡ್. ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ, ಆವಾಗಲೇ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಕಲಸಿಟ್ಟಿದ್ರೆ ಆಮೇಲೆ ಸಂಜೆ ಊಟ ಮಾಡುವಾಗ ಫ್ರೈ ಮಾಡಿದ್ರಾಯಿತು. ಈಗ ಎಲ್ಲ ಕಲಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಕಾರ್ನ್ಫ್ಲವರ್ ಹಾಕಿದರೆ ತುಂಬ ಕ್ರಿಸ್ಪಿ ಆಗಿಬಿಡುತ್ತೆ ಫ್ರೆಂಡ್. ಹಾಗೆ ಮೀನಿನ ಮಸಾಲೆ ಕೂಡ ಹಚ್ಚಿದ್ದೀನಿ ನೋಡಿ. ಇಷ್ಟೆಲ್ಲ ಮಾಡಿ ಕಲಸಿಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ಚೆನ್ನಾಗೆಲ್ಲ ಮಸಾಲೆ ಹತ್ಕೊಳ್ಳುತ್ತೆ ಪೀಸಿಗೆ. ಇದು ಇಲ್ಲ ಅಂದರೆ ನಮ್ಮ ಮನೇಲಿ ಸಾರಿಂದ ಅಷ್ಟೇ ತಿನ್ನಲ್ಲ ಫ್ರೆಂಡ್, ಅದಕ್ಕಾಗಿ ಅರ್ಧ ಫ್ರೈ ಮಾಡಿ ಅರ್ಧ ಸಾರು ಮಾಡಬೇಕು ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ಎಲ್ಲ ಕಲಸಿದೆ ಈಗ. ಇದಕ್ಕೆ ಹುಳಿ ಹಾಕಿದರೂ ಚೆನ್ನಾಗಾಗುತ್ತೆ, ನಾವು ಹುಳಿ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಇಷ್ಟು ಮಸಾಲೆ ಹಾಕಿ ಕಲಸಿಡ್ತಾ ಇದ್ದೀನಿ ನೋಡಿ. ಹಾಗೆ ನಮ್ಮ ಇನ್ನೂಗೆ ಸ್ವಲ್ಪ ಒಂದು ಪಾಲಿನ ಪೀಸ್ ತೆಗೆದು ಇಟ್ಟಿದ್ದೀನಿ. ಹಿಂದುಗಡೆ ಬಾಲ ಎಲ್ಲ ಟಾಮು ತಿಂತಾನೆ, ಮುಂದುಗಡೆ ಬರೋವು ಎಲ್ಲ ಪೀಸ್ ಬರ್ತಾವಲ್ಲ ಹೊಟ್ಟೆ ಕೆಳಗಡೆ, ಅದನ್ನು ನಮ್ಮ ಇನ್ನೂಗಾಗಿ ಇಡ್ತೇನೆ ನೋಡಿ ಫ್ರೆಂಡ್. ಅವನ ಪಾಲು ನಾನು ಅವನಿಗೆ ಇಡಲಿಲ್ಲ ಅಂದರೆ ಜಗಳನೇ ಮಾಡಿಬಿಡ್ತಾನೆ ನನ್ನ ಜೊತೆಯಲ್ಲಿ. ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಕೊಡೋಲ್ಲ, ನಿಮಗೆ ಗೊತ್ತಿದೆ, ನೋಡ್ತಾ ಇರ್ತೀರಿ ವಿಡಿಯೋದಲ್ಲಿ. ತುಂಬ ಕಾಡಿಸ್ತಾನೆ, ಅದಕ್ಕಾಗಿ ಅವನಿಗೆ ಸ್ವಲ್ಪ ತೆಗೆದಿಟ್ಬಿಟ್ಟೆ ನಾನು ಬೇರೆ ಸಾರು ಮಾಡಿಬಿಟ್ರೆ ಫ್ರೆಂಡ್. ಈಗ ನಾನು 1-2 ಲೀಟ್ರ್ ಹಾಲಲ್ಲಿ ನೋಡಿ ಒಂದು ಚೆಂಬಿನಷ್ಟು ನೀರು ಹಾಕಿ ಸ್ವಲ್ಪ ಶಾವಿಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಸೀದಿಗೂ ನಮ್ಮ ಕೇರಿಯಲ್ಲಿ ಸ್ವಲ್ಪ ಮನೆಗಳಿಗೆ ಕೊಡಬೇಕಂತ ನೋಡಿ. 2 ಲೀಟ್ರ್ ಹಾಲು, 2 ಲೀಟ್ರಷ್ಟು ನೀರು ಹಾಕಿದ್ದೇನೆ ಫ್ರೆಂಡ್ ಇದರಲ್ಲಿ ಫ್ರೆಂಡ್. ಹಾಗೆ ಇದೊಂದು ಸಣ್ಣ ಪ್ಯಾಕೆಟು
ಅಷ್ಟು ಶಾವಿಗೆ ತಗೊಂಡಿದ್ದೀನಿ. ಇದು ಅಹಮದಾಬಾದ್ ಶಾವಿಗೆ ಅಂತ, ತುಂಬ ಚೆನ್ನಾಗಿರುತ್ತೆ. ಇದು ಮೊದಲೇ ಕರೆದಿದ್ದಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಕೆಂಪಗಾಗಿ. ನೋಡಿ, ಈ ಶಾವಿಗೆಗೆ 1 kg 1.5 kg ಸಕ್ಕರೆ ತಗೊಂಡಿದ್ದೀನಿ ಫ್ರೆಶ್. ಇಷ್ಟು ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದಿದ್ದೀನಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ ತಗೊಂಡಿದ್ದೀನಿ. ಒಂದು ಅರ್ಧ ಕೊಬ್ಬರಿ, ಸೋಂಪು, 4 ಏಲಕ್ಕಿ ಹಾಕಿದ್ದೀನಿ. ಸ್ವಲ್ಪ ಹರ್ಕೊಬಿಡ್ತೀನಿ ಫ್ರೆಂಡ್. ಈಗ ಸಿಂಪಲ್ಲಾಗಿ ಮಾಡ್ತೀನಿ, ಯಾಕಂದರೆ ಸಿಹಿ ಕುರ್ಮ ಮಾಡೋಕ್ಕೆ ಬೇಕಾದಷ್ಟು ಸಾಮಾನು ಬೇಕು. ಅಷ್ಟೆಲ್ಲ ಸಾಮಾನು ಇಲ್ಲ ಫ್ರೆಂಡ್. ಈಗ ಮಸೀದಿಗೂ ಇಲ್ಲಿ ನಮ್ಮ ಕೆರೆಯಲ್ಲಿ ಒಂದು 4 ಮನೆ ಇದ್ದಾವೆ, ಕೊಡೋಕ್ಕಾಗಿ ಮಾಡ್ತಾಯಿದ್ದೀನಿ. ಮಸೀದಿಗೆ ವರ್ಷ ನಾವು ನಮ್ಮ ಕೈಲಾದಷ್ಟು ಕೊಡ್ತೀವಿ ಫ್ರೆಂಡ್, ಏನಾಗುತ್ತೋ ಅಷ್ಟು. ಅಲ್ಲಿ ರೋಜಾ ಬಿಡೋಕ್ಕೆ ಸಣ್ಣ ಮಕ್ಕಳು ಬಂದಿರ್ತವೆ, ಅದಕ್ಕಾಗಿ ಕೊಡ್ತೀವಿ ಫ್ರೆಂಡ್. ಈಗ ಒಂದು ಸ್ವಲ್ಪ ಶಾವಿಗೆ ಮಾಡಿಕೊಡ್ಬೇಕಂತ ಸಿಂಪಲ್ಲಾಗಿ ಮಾಡಿಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ಸಣ್ಣಕ್ಕೆ ಹರ್ಕೊಬಿಡ್ತೀನಿ ಫ್ರೆಂಡ್. ಈಗ ಹಾಲು ಬಿಸಿ ಆಗ್ತಾಯಿದೆ. ಈಗ ಇದಕ್ಕೆ ಸಕ್ಕರೆ ಹಾಕ್ಬಿಡ್ತೀನಿ ಫ್ರೆಂಡ್. 1 kg ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇದು 2-3 ಥರದಲ್ಲಿ ಮಾಡ್ಬೋದು ಶಾವಿಗೆ ಪಾಯಸ. ನಾವು ಸಿಹಿ ಕುರ್ಮ ಅಂತಾರಲ್ಲ, ಅದು ಬೇರೆ ರೀತಿಯಿಂದ ಮಾಡ್ತೀವಿ. ಇದು ಮಾತ್ರ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾ ಇರೋದು ನಾನು. ನೋಡಿ, ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕೊಬ್ಬರಿ. ನೋಡಿ, ಈಗ ಚೆನ್ನಾಗಿ ಹಾಲು ಕುದೀಲಿ ಫ್ರೆಂಡ್. ಅಲ್ಲಿವರೆಗೂ ಡ್ರೈ ಫ್ರೂಟ್ ಸ್ವಲ್ಪ ಕರೆದು ಬಿಡ್ತೀನಿ ಸ್ವಲ್ಪ ತುಪ್ಪದಲ್ಲಿ. ಫ್ರೆಂಡ್, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು 5 ಸ್ಪೂನಷ್ಟು. ಈಗ ಇದರಲ್ಲಿ ಡ್ರೈ ಫ್ರೂಟ್ ಒಂದು ಸ್ವಲ್ಪ ಬೆಚ್ಚಗೆ ಕರೆದ್ಕೊಂತೀನಿ. ಇದು ಶಾವಿಗೆ ಪಾಯಸ ಮಾಡಾದಮೇಲೆ ತಣ್ಣಗಾದ್ಮೇಲೆ ಹಾಕೋಬೇಕು, ಇಲ್ಲಾಂದರೆ ಹಾಲು ಒಡೆದೋಗುತ್ತೆ ಫ್ರೆಂಡ್ ಬಿಸಿ ಹಾಕಿಬಿಟ್ರೆ. ಹಾಗೆ ಒಂದು ಸ್ವಲ್ಪ ಶೇಂಗದ ಕಾಳು ಕೂಡ ಸಿಪ್ಪೆ ಸುಳ್ಳು ಇಟ್ಕೊಂಡಿದ್ಮೇಲೆ ಅದನ್ನ ಹಾಕ್ಕೊತೀನಿ ಫ್ರೆಂಡ್. ಇದು ಸಿಂಪಲ್ ರೀತಿ ಮಾಡ್ತಾ ಇರೋದು ನಾನು. ಇನ್ನೂ ತುಂಬ ಸಾಮಾನಿದೆ, ಅದು ಒಂದಿನ ರೆಸಿಪಿ ಹಾಕ್ತೀನಿ ಫ್ರೆಂಡ್. ಅದನ್ನೆಲ್ಲ ಮಾಡಿ ಒಂದಿನ. ಇವತ್ತು ಸಿಂಪಲ್ಲಾಗಿ ತೋರಿಸ್ತಾ ಇರೋದು ನಾನು. ಈಗ ನೋಡಿ ಫ್ರೆಂಡ್, ಈಗ ನಾನು ನೋಡಿ ಡ್ರೈ ಫ್ರೂಟು ಹಾಗೂ ಶೇಂಗಾನ ಸ್ವಲ್ಪ ತುಪ್ಪದಲ್ಲಿ ಕರೆದಿಟ್ಕೊಂಡೆ, ತಣ್ಣಗಾಗಲಿ ಇದು. ನೋಡಿ, ಇವಾಗ ಸ್ವಲ್ಪ ಕುದೀತಾ ಇದೆ ಹಾಲು. ಈ ಕೊಬ್ಬರಿ, ಸೋಂಪಿನ ಪುಡಿ, ಆಮೇಲೆ ಏಲಕ್ಕಿ ಅರ್ದಿದ್ನೆಲ್ಲ ಇದನ್ನು ಹಾಕ್ಬಿಡ್ತೀನಿ ಫ್ರೆಂಡ್. ಇವೆರಡೂ ಸೇರಿ ಚೆನ್ನಾಗಿ ಕುದ್ಮೇಲೆ ಮತ್ತು ಲಾಸ್ಟಿಗೆ ಶಾವಿಗೆ ಹಾಕಿ ತಿರ್ಸ್ಬಿಟ್ರೆ ರೆಡಿ ಆದಂಗೆ ಫ್ರೆಂಡ್. ಈಗ ಕೊಬ್ಬರಿನೂ ಹಾಲು ಚೆನ್ನಾಗಿ ಕುದೀಲಿ ಈಗ. ನೋಡಿ ಫ್ರೆಂಡ್, ಈಗ ಹಾಲು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಕೊಬ್ಬರಿ ಹಾಲು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಈಗ ಕುದ್ದಿದೆ. ಈಗ ಶಾವಿಗೆ ಹಾಕ್ಬಿಡ್ತೀನಿ ಫ್ರೆಂಡ್. ತುಂಬಾ ಶಾವಿಗೆ ಹಾಕಬಾರ್ದು, ಯಾಕಂದರೆ ದಪ್ಪ ಆಗಿಬಿಡಿ ಗಟ್ಟಿ ಆಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು. ಇದು ಒಂದು ರೀತಿಲಿ ಶಾವಿಗೆನ ತುಪ್ಪದಲ್ಲಿ ಮೊದಲು ಕರೆದು ಇಟ್ಕೊತೀವಿ. ಈಗ ನಾನು ಸಿಂಪಲ್ಲಾಗಿ ಮಾಡೋದ್ರಿಂದ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ನೋಡಿ, ಈಗ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಇರಬೇಕು, ಯಾಕಂದರೆ ತುಂಬ ಬೆಂದು ಹೋಗಿಬಿಡುತ್ತೆ ಶಾವಿಗೆ ಮಾತ್ರ. ಒಂದು ಸ್ವಲ್ಪ ಹೊತ್ತು ಹೀಗೆ ಗ್ಯಾಸಲ್ಲಿ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಇದು ಮಾಡ್ಕೊಂಡು ತಗೊಬಿಡಬೇಕು. ಹಾಲೇ ಚೆನ್ನಾಗಿ ಕುದಿಸ್ಕೋಬೇಕು ಫಸ್ಟು. ಶಾವಿಗೆ ಕರೆದಿರ್ತೇವಲ್ಲ ತುಪ್ಪದಲ್ಲಿ, ಅದಕ್ಕಾಗಿ ಅದನ್ನು ಒಂದು 5-10 ನಿಮಿಷನೂ ಜಾಸ್ತಿ ಆಗುತ್ತೆ. ಒಂದು 5 ನಿಮಿಷ ಅಷ್ಟೇ ಇದು ಮಾಡಿಕೊಂಡು ಆಫ್ ಮಾಡಿಬಿಡಬೇಕು ಫ್ರೆಂಡ್ಸ್. ಇಲ್ಲಾಂದರೆ ತುಂಬ ಒಂಥರ ಮುದ್ದೆ ಆದಂಗೆ ಆಗಿಬಿಡುತ್ತೆ. ಇದು ಅಹಮದಾಬಾದ್ ಶಾವಿಗೆ ತುಂಬ ಚೆನ್ನಾಗಿರುತ್ತೆ. ಅದು ಮೊದಲೇ ಕರೆದಿರೋದ್ರಿಂದ ಮುದ್ದೆ ಆಗಲ್ಲ, ಬಿಡಿ ಬಿಡಿ ಆಗಿರುತ್ತೆ. ಶಾವಿಗೆ ಮಾತ್ರ ನೋಡೇ ತಗೋಬೇಕು ಫ್ರೆಂಡ್. ಬಿಳಿ ಶಾವಿಗೆ ಮಾತ್ರ ಅದು ಮುದ್ದೆ ಆಗ್ತವೆ, ಕೆಂಪು ಶಾವಿಗೆ ತುಂಬ ಚೆನ್ನಾಗಿರ್ತವೆ. ನೋಡಿ, ಎಷ್ಟು ಚೆನ್ನಾಗಿ ತಳ್ಳಗಾಗಿ ಬಂತು. ಈ ಥರ ಬರಬೇಕು ನೋಡಿ ಫ್ರೆಂಡ್, ತಳ್ಳಗಾಗಿ. ಒಂದು 5 ನಿಮಿಷ ಕುದ್ಬಿಟ್ರೆ ರೆಡಿ ನೋಡಿ ಫ್ರೆಂಡ್ ನಮ್ಮ ಶಾವಿಗೆ. ನೋಡಿ ಫ್ರೆಂಡ್, ಸ್ವಲ್ಪ ಮೆಕ್ಕೆಜೋಳ ಇದ್ವಲ್ಲ ಅದನ್ನು
ನೋಡಿ ಇದರಲ್ಲಿ ಹಾಕಿ ಸ್ವಲ್ಪ ಕುದಿಸ್ತಾ ಇದ್ದೀನಿ, ಯಾಕಂದರೆ ತುಂಬ ಇನ್ನೂ ಎಳೆವಿದ್ದಾವೆ ಫ್ರೆಂಡ್, ಅದಕ್ಕೆ ತುಂಬ ಬೆಂದು ಹೋಗ್ಬಿಡ್ತವೆ. ಅದಕ್ಕೆ ಇದರಲ್ಲೇ ಚೆನ್ನಾಗಾಗುತ್ತೆ ಅಂತ ಇದರಲ್ಲೇ ಹಾಕಿ ಇಟ್ಟಿದ್ದೀನಿ. ಕುಕ್ಕರಲ್ಲಾದರೆ ತುಂಬ ಬೆಂದು ಬಂದುಬಿಡ್ತವೆ. ಇನ್ನು ಎಳೆ ಫ್ರೆಂಡ್ ಇನ್ನೂ 4-5 ದಿನ ಹೋಗಬೇಕಿದು ಹೊಲಿಯೋಕ್ಕೆ. ಇದರಲ್ಲಾದರೆ ಗಡ ಗೊತ್ತಾಗುತ್ತಲ್ಲ, ಆಫ್ ಮಾಡಿಬಿಡೋಕ್ಕಾಗುತ್ತೆ ಅಂತ ಸ್ವಲ್ಪ ಕುದಿಸ್ತಾ ಇದ್ದೀನಿ ಈಗ ನೋಡಿ. ಆಮೇಲೆ ಸಂಜೆವರೆಗೂ ತಣ್ಣಗಾಗುತ್ತೆ, ಅದಕ್ಕೆ ಈಗ ಮಾಡಿ ಅನುಕು ಅಂತ ನೋಡಿ. ಈಗ ಸ್ವಲ್ಪ ಕುದಿಸ್ತಾ ಇದ್ದೀನಿ ಫ್ರೆಂಡ್. ಸ್ವಲ್ಪ ಉಪ್ಪು ಹಾಕಿದರೆ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಶಾವಿಗೆ ಪಾಯಸ ರೆಡಿಯಾಗಿದೆ. ಈಗ ಈ ಡ್ರೈ ಫ್ರೂಟ್ ಇಟ್ಟಿದ್ನೆಲ್ಲ ಶಾವಿಗೆ ತುಪ್ಪದಲ್ಲಿ ಈಗ ಇದು ನೋಡಿ ಇದರಲ್ಲಿ ಸ್ವಲ್ಪ ತಣ್ಣಗಾಗಿದೆ, ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್. ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಂತೂ ನಮ್ಮ ಪಾಯಸ ರೆಡಿ ಆಯಿತು ಫ್ರೆಂಡ್. ಈಗ ಸಂಜೆ ಮಸೀದಿಗೆ ಕೊಟ್ಟು ಕಳಿಸೋದು ಫ್ರೆಂಡ್. ನೋಡಿ ನೋಡಿ ಫ್ರೆಂಡ್, ಇಷ್ಟು ಮಾಡಿದ್ದೀನಿ. ಈಗ ಇದರಲ್ಲಿ ನಮ್ಮ ಅಕ್ಕಪಕ್ಕ ಮನೆ ಒಂದು 3-4 ಇದ್ದಾವೆ, ಅವ್ರಿಗೆ ಕೊಟ್ಟು ಸ್ವಲ್ಪ ಮನೇಲಿ ಇಟ್ಕೊಂಡು ಉಳಿದು ಮಸೀದಿ ಕೊಟ್ಟು ಕಳಿಸ್ತೀನಿ ಫ್ರೆಂಡ್. ಈಗ ಅಲ್ಲೂ ಕೂಡ ಮಕ್ಕಳು ಒಪ್ಪತ್ತಿದ್ದಾವೆ ಬರ್ತಾವೆ ಫ್ರೆಂಡ್. ಅದಕ್ಕೆ ಸ್ವಲ್ಪ ನಾವು ವರ್ಷ ಸ್ವಲ್ಪ ನಮ್ಮ ಕೈಯಿಂದ ಏನಾಗುತ್ತೋ ಅಷ್ಟು ಕೊಟ್ಟು ಕಳಿಸ್ತಾವಲ್ಲ, ಅದಕ್ಕೆ ಏನಾದರೂ ಬಿಟ್ಟರು ಮನಸ್ಸಿಗೆ ಒಂಥರ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿ ನಾಳೆ ನಾಡಿದ್ದು ಏನಾದ್ರು ಸ್ವಲ್ಪ ಫ್ರೂಟ್ ತಂದು ಕೊಟ್ಟು ಕಳಿಸ್ಬೇಕು ಫ್ರೆಂಡ್. ವರ್ಷ ಏನಾದರೂ ಸ್ವಲ್ಪ ಕೊಡ್ತಾ ಇರ್ತೀವಿ ನಾವು, ಎಷ್ಟಾಗುತ್ತೋ ನಮ್ಮ ಕೈಯಿಂದ ಅಷ್ಟು. ಇವತ್ತು ಸ್ವಲ್ಪ ಶಾವಿಗೆ ಪಾಯಸ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಾಗಿದೆ ಪಾಯಸ ನೋಡಿ. ನಾನು ತುಂಬ ದಪ್ಪನೂ ಮಾಡಲ್ಲ ನೋಡಿ, ಈ ಟೈಪ್ ಇರಬೇಕು ನೋಡಿ ಫ್ರೆಂಡ್ ಪಾಯಸ ಮಾತ್ರ. ಈ ಥರ ಇದ್ದರೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ದಪ್ಪ ಆದರೂ ಕೂಡ ನಾನು ಒಂದು 2 ಲೀಟ್ರ್ ಹಾಲು, 2 ಚಂಬು ನೀರು, ಅಂದರೆ 2 ಲೀಟ್ರ್ ನೀರೇ, ಅಷ್ಟು ನೀರಿಗೆ ಒಂದು 20 ರೂಪಾಯಿ ಪ್ಯಾಕೆಟು ಶಾವಿಗೆ ಹಾಕಿದೆ ನೋಡಿ. ಅಷ್ಟೇ, ಇಷ್ಟಾಗಿದೆ. ಅಷ್ಟಕ್ಕೆ ಒಂದು 20 ರೂಪಾಯಿ ಶಾವಿಗೆ ಪ್ಯಾಕೆಟ್ ಅಷ್ಟು ಹಾಕಿದರೆ ಸಾಕು ನೋಡಿ. ತುಂಬ ದಪ್ಪ ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್, ತಿನ್ನೋಕ್ಕಾಗಲ್ಲ. ಈ ಥರನೇ ಇರಬೇಕು ನೋಡಿ ಹದ ಮಾತ್ರ. ನೋಡಿ ಫ್ರೆಂಡ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.